ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಬಾಗಲಕೋಟೆ ಜಿಲ್ಲೆಯ ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ PU ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಹೊಸೂರು ರಬಕವಿ. ಈ ಕಾಲೇಜಿನ ರಮೇಶ್ ಸರ್ ಪ್ರಿಪೇರ್ ಮಾಡಿರ್ತಕ್ಕಂಥ ಎರಡು ಪ್ರೀ ಮಿಡ್ ಟರ್ಮ್ ಕ್ವಶನ್ ಪೇಪರ್ಗಳು. ಸೊ ಡೆಫಿನೆಟ್ಲಿ ಈ ಎರಡು ಕ್ವಶನ್ ಪೇಪರ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಈ ಎರಡೇ ಕ್ವಶನ್ ಪೇಪರ್ನ ಆಲ್ರೆಡಿ ಸ್ವಲ್ಪ ಎನಲೈಸ್ ಮಾಡಿರೋದ್ರಿಂದ ಗ್ಯಾರಂಟಿ ನಿಮಗೆ ಫೈನಲ್ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮಲ್ಲಿ 85ಕ್ಕಿಂತ ಹೆಚ್ಚಿನ ಅಂಕಗಳು ಈ ಕ್ವಶನ್ ಪೇಪರಿಂದ ಬರುತ್ತೆ. ನೋಡಿ, ನಾವು ಮೊದಲಿಗೆ ಪಾರ್ಟ್ ಏನು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಪಾರ್ಟ್ ಎಲ್ಲಿ ಏನಿದೆ ನೋಡಿ, ದಯವಿಟ್ಟು ನೀವು ವಿಡಿಯೋವನ್ನು ಹೈ ಕ್ವಾಲಿಟಿಯಲ್ಲಿ ನೋಡಿ, 480 ಪಿಕ್ಸೆಲ್ ಅಥವಾ 720 ಪಿಕ್ಸೆಲಲ್ಲಿ ನೋಡಿ, ಅಂದರೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಜೊತೆಗೆ ಸಾಧ್ಯವಾದರೆ ಸ್ಕ್ರೀನ್ಶಾಟನ್ನು ತೆಗೆಳ್ತಾ ಹೋಗಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಎರಡು ಕ್ವಶನ್ ಪೇಪರ್ಗಳಿದ್ದಾವೆ. ಸೊ ಎರಡು ಕ್ವಶನ್ ಪೇಪರ್ಗಳು ನೀವು ಪರ್ಫೆಕ್ಟಾಗಿ ನೋಡ್ಕೊಂಡು ಈ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ 85ಕ್ಕಿಂತ ಹೆಚ್ಚಿನ ಅಂಕಗಳು ಇದರಿಂದ ಬರ್ತವೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಿದೆ ನೋಡಿ, ಇಫ್ ಸ್ಟಾರ್ be an operation defined in the set of rational number a star b is equal to ab/4, find the identity element. ಸೊ ಇದು ಬೈನರಿ ಆಪ್ರೇಷನ್ ಮೇಲೆ ಬರ್ತಕ್ಕಂಥ ಒಂದು ಅಂಕದ ಒಂದು ಪ್ರಶ್ನೆ. ಸೊ ಇಲ್ಲಿ ನಾವು a star ಈಕ್ವಲ್ ಟು a/4 ಮಾಡ್ಕೋತೀವಿ. ಸೊ ಅದರ ಅರ್ಥ ಏನಾಗುತ್ತೆ ಇಲ್ಲಿ, ಸೊ ಐಡೆಂಟಿಟಿ ಎಲಿಮೆಂಟ್ ಅನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಸೊ ಅದು ಕೂಡ ಇಲ್ಲಿದೆ. ಸೊ ಮೂರನೇ ಪ್ರಶ್ನೆ ಬಂದುಬಿಟ್ಟು ಫೈಂಡ್ ದ ಡೈಗೋನಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ -1/3. ಸೊ ಅದನ್ನು ನಾವಿಲ್ಲಿ -1/2 ಇದನ್ನು ನೋಡ್ಬೋದು ನಾವಿಲ್ಲಿ. ಸೊ ಸೈನ್ ಇನ್ವರ್ಸ್ -1/2 ಅಂದರೆ ಸೈನ್ ಇನ್ವರ್ಸು 1/2 ಎಷ್ಟಕ್ಕೆ ಬರುತ್ತೆ, 630 ಡಿಗ್ರಿ ಅಂದರೆ π/6, ಬಟ್ ಮೈನಸ್ ಇರೋದ್ರಿಂದ -π/6. ಡೆಫಿನಿಷನ್ ಆಫ್ ಡೈಗೋನಲ್ ಮ್ಯಾಟ್ರಿಕ್ಸ್ ಇದೆ ನೋಡಿ, ಫೋರ್ತ್ ಕ್ವಶನ್ನ. ಇದಾದ ನಂತರ ಕನ್ಸ್ಟ್ರಕ್ಟ್ 2x2 ಮ್ಯಾಟ್ರಿಕ್ಸ್ ಇದೆ. ಸೊ ಈ ಥರದ ಒಂದು ಪ್ರಶ್ನೆ ಬರುತ್ತೆ 1 ಮಾರ್ಕಿಗೆ, ಗಮನ ಇರಲಿ. ಫೈಂಡ್ ಡಿಟರ್ಮಿನೆಂಟ್ ಆಫ್ 3. 6ನೇ ಪ್ರಶ್ನೆ ನೋಡಿ, ಭಾಳಷ್ಟು ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಮೊದಲಿಗೆನೇ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ 3a ಮ್ಯಾಟ್ರಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡ್ರಿ, ಡೆರಿವೇಟಿವ್ ಆಫ್ cos √x ಇದೆ 7th ಕ್ವಶನ್. 8th ಕ್ವಶನ್ ನೋಡ್ರಿ, ಇಂಪಾರ್ಟೆಂಟ್ ಕ್ವಶನ್. ಇಫ್ y ಇಸ್ ಈಕ್ವಲ್ ಟು e⁻³ log x. ಭಾಳ ಸ್ಟೂಡೆಂಟಿಗೆ ಇದು ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ಇರ್ತಕ್ಕಂಥ 3ಯನ್ನು x ಮೇಲೆ ಕಳಿಸ್ಬೇಕು. e log x ಟು ದ ಪವರ್ 3 ಮಾಡ್ಕೋಬೇಕು ಇದನ್ನು. ಅವಾಗ ಇಲ್ಲಿ log e ಇರುತ್ತೆ, e ಟು ದ ಪವರ್ log e ಅಂದರೆ ಆನ್ಸರ್ 1. ಸೊ ಅದು ಕ್ಯಾನ್ಸಲ್ ಆಗುತ್ತೆ, ಓನ್ಲಿ x³ ಉಳಿಯುತ್ತೆ. ಸೊ x³ ಉಳಿದುದನ್ನು ಡಿಫ್ರೆನ್ಷಿಯೇಟ್ ನೀವು ಮಾಡಿದರೆ 3x² ಆಗುತ್ತೆ. ಸೊ ಈ ಥರ ಇದನ್ನು ನೀವು ಮಾಡಬೇಕು. ಸೊ ಇಷ್ಟಾದ ನಂತರ ಪ್ರಶ್ನೆ ಸಂಖ್ಯೆ 9, 2 ವೆಕ್ಟರ್ಸ್ ಕೊಲಿನಿಯರ್ ಅಂತ ಪ್ರೂವ್ ಮಾಡಂದಿದ್ದಾರೆ, a ಆ್ಯಂಡ್ b. ಸೊ ವೆಕ್ಟರ್ a ಮತ್ತು ವೆಕ್ಟರ್ b ಕೊಲಿನಿಯರ್ ಅಂದರೆ ನೋಡ್ರಿ, b ಯಲ್ಲಿ ನಾವು ಏನು ಮಾಡಿದರೆ ಕಾಮನ್ ತೆಗೆದುಬಿಟ್ರೆ -2 ಕಾಮನ್ ತೆಗೆದ್ರೆ, b ಯಲ್ಲಿ ಇಫ್ ವಿ ಟೇಕ್ -2 ಕಾಮನ್, ಒಳಗೆ ಏನು ಉಳಿಯುತ್ತೆ ನೋಡಿ, ಸೇಮ್ 2i - 3j +4k ಉಳಿಯುತ್ತೆ. ಅಂದರೆ ವಾಪಸ್ ಏನು ಬಂತು, ಏನೇ ಬಂತು. ಅಂದರೆ b ಇಸ್ ಈಕ್ವಲ್ ಟು -2a ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವಾಗ ಒಂದು ವೆಕ್ಟರನ್ನು ಸ್ಕೇಲಾರ್ ಮಲ್ಟಿಪಲ್ ಆಫ್ ಇನ್ನೊಂದು ವೆಕ್ಟರಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವಾಗ ಎರಡೂ ವೆಕ್ಟರ್ಗಳು ಕೊಲಿನಿಯರ್ ಅದಾವೆ ಅಂತ ಹೇಳ್ಬೋದು. ಸೊ ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್ ಇನ್ LPP ಅಂತ ಡೆಫಿನಿಷನ್ ಇದೆ. ಈಗಾಗಲೇ ನಾನು ಹೇಳಿದಿರೋ ಹಾಗೆ 3 ಡೆಫಿನಿಷನ್: ಆಪ್ಟಿಮಲ್ ಸೊಲ್ಯೂಷನ್, ಆಬ್ಜೆಕ್ಟಿವ್ ಫಂಕ್ಷನ್ ಮತ್ತು ಫೀಸಿಬಲ್ ರೀಜನ್. ಡೆಫಿನೆಟ್ಲಿ ಈ 3 ಡೆಫಿನಿಷನ್ಸ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಷ್ಟಾದ ನಂತರ ಇದು ಪಾರ್ಟ್ ಎ ಮುಗೀತು. ಇನ್ನು ಪಾರ್ಟ್ ಬಿಗೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಇಫ್ f maps from R to R defined by f of x is equal to 3 - 4x, then show that f is both 1, 1 and 1, 2. ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. 3 - 4x ಇದೆ ಅಂದ್ರೆ f of x is equal to f(x1) is equal to f of x2 ಮಾಡ್ಕೋತೀರಾ, x1 is equal to x2 ಮಾಡ್ಕೋತೀರಾ. ಫೈನಲ್ ಅದಾವೆ ಏನು 1, 1 ಅಂತ ಪ್ರೂವ್ ಆಗುತ್ತೆ. ಅದಾದ ನಂತರ 1, 2 ಅನ್ನು ಈಸಿಯಾಗಿ ಪ್ರೂವ್ ಮಾಡ್ತೀರಾ. ಸೊ ಇಲ್ಲಿ ಎರಡನೇ ಪ್ರಶ್ನೆ ಬಂದು a to b GOF is also invertible ಇದೆ. ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ sin 2π/3. 13ನೇ ಪ್ರಶ್ನೆಯನ್ನು ನೋಡಿ, ಬಹಳಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ, ಡೈರೆಕ್ಟ್ಲಿ ಅವರು ಸೈನ್ ಇನ್ವರ್ಸ್ ಆಫ್ sin 2π/3 ಏನಿದೆಯಲ್ಲ, ಅದನ್ನು ಡೈರೆಕ್ಟ್ಲಿ ನಾವು ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ 2π/3 ಬರೆಯೋ ಚಾನ್ಸಸ್ ಇರುತ್ತೆ. ಅದು ತಪ್ಪು. ಯಾಕಂದರೆ 2π/3 ವ್ಯಾಲ್ಯೂ ಬಂದುಬಿಟ್ಟು 120 ಆಗುತ್ತೆ. ಸೈನ್ ವ್ಯಾಲ್ಯೂ ಆಲ್ವೇಸ್ -92 + 90 ರೇಂಜ್ ಆಗಬೇಕು. ಸೊ 120 ನಾವು 180 - 60 ಅಂತ ಬರಿಬೋದು. ಸೈನ್ ಆಫ್ 180 - 60, 180 ಕ್ಯಾನ್ಸಲ್ ಆಗಿ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರೀ sin 60 ಉಳಿಯುತ್ತೆ. ಸೊ sin 60 ವ್ಯಾಲ್ಯೂ ಬಂದುಬಿಟ್ಟು ನೀವು sin 60 ಆಗುತ್ತೆ. ಸೊ sin 60 ಡೈರೆಕ್ಟ್ ನೀವು ಬರೆದ್ರೆ ಸಾಕು. ಸೊ ಅದು π/3. ಸೊ ಇದಾದ ನಂತರ ಸೈನ್ ಇನ್ವರ್ಸ್ 1/5 + cos ಇನ್ವರ್ಸ್ x = 1, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ಅಂತ ನೋಡಿದರೆ ಹೇಳ್ಬೋದು. sin π/2 ಅಂದರೆ 1 ಆಗುತ್ತೆ.
ಸೈನ್ ಇನ್ವರ್ಸ್ 1/5 ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಏನು ಸೈನ್ ಕಾಸ್ ಇನ್ವರ್ಸ್ 1/5 ಆಗಬೇಕು ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಕ್ವಲ್ ಟು 5/2 ಇರುತ್ತೆ. ಸೊ ಅದಕ್ಕಾಗಿ ನೀವು ಡೈರೆಕ್ಟ್ಲಿ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1/5 ಬರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಬಂದುಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು 1/5. 15ನೇ ಪ್ರಶ್ನೆ ಬಂದುಬಿಟ್ಟು ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟೈಸಸ್ 2, -6, 5, 4, k, 4 is 35 square. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಮೆಥಡ್ ಮೇಲೆ ಬರ್ತಕ್ಕಂಥ ಎರಡು ಪ್ರಶ್ನೆಗಳಿದಾವೆ ನೋಡಿ, 15 ಮತ್ತು 16. ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳಿವು. ನಿಮ್ಗೆ ಗೊತ್ತಿರಬೇಕು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಆಫ್ ಡಿಟರ್ಮಿನೆಂಟ್ ಬರ್ಕೋಬೇಕು. ಆ 3 ವರ್ಟೈಸಸನ್ನು ಕೊನೆಗೆ 1 ಮೆನ್ಷನ್ ಮಾಡಬೇಕು. ನೀವು ಸ್ಟಡಿ ಮಾಡಿರ್ಬೇಕು ಈಗಾಗಲೇ. ಸೊ ಆ ಥರದ ಎರಡು ಪ್ರಶ್ನೆಗಳು ಇಂಪಾರ್ಟೆಂಟು. 17ನೇ ಪ್ರಶ್ನೆ ಬಂದುಬಿಟ್ಟು y ಇಸ್ ಈಕ್ವಲ್ ಟು log 7 log x ಇದೆ, ಫೈಂಡ್ ಔಟ್ಸ್. ಇದನ್ನು ಭಾಳಷ್ಟು ಸ್ಟೂಡೆಂಟ್ ತಪ್ಪು ಮಾಡ್ತಾರೆ. ಸೊ ಅದಕ್ಕೆ ಇದನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ ನೋಡಿ. ಸೊ log 7 log x ಇದೆಯಲ್ಲ, ಸೊ ಇದನ್ನು ಯಾವ ಥರ ನಾವು ಬರ್ಕೋಬೇಕಪ್ಪ ಅಂದರೆ ಇಲ್ಲಿ ನೋಡಿ, log 7 ಅಂದರೆ ಏನು, ಇಟ್ ಈಸ್ ಅ ಕಾನ್ಸ್ಟಂಟ್. ಸೊ ಇಲ್ಲಿ ಏನಿರುತ್ತೆ, ಲಾಗ್ ಆಫ್ ಲಾಗ್ ಎಕ್ಸ್ ಇರುತ್ತೆ. ಇಲ್ಲಿ 7 ಇದೆ, ಇಲ್ಲಿ ಮೇಲೆ ಇ ಇರುತ್ತೆ, ಹೌದಾ. ಸೊ ಇದನ್ನು ನೀವು ಯಾವ ಥರ ಬರ್ಕೋಬೇಕು ಅಂದರೆ ಫಸ್ಟಿಗೆ log 7 ಆಫ್ ಲಾಗ್ ಎಕ್ಸ್ ಟು ದ ಬೇಸ್ ಇ ಇದೆ ಅಂದರೆ ಇದನ್ನಷ್ಟನ್ನು ಎಕ್ಸ್ ಅನ್ಕೋಬೇಕು. ಇದನ್ನಷ್ಟನ್ನು ಎಕ್ಸ್ ಅನ್ಕೊಂಡು ನೀವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ log 7 ಟು ದ ಬೇಸ್ ಇ ಲಾಗ್ ಎಕ್ಸ್ ಅಂದರೆ ಇದೇನಾಗುತ್ತೆ ನಿಮಗೆ ಆ್ಯಕ್ಚುಲಿ ಲಾಗ್ ಎಕ್ಸ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 7 ಟು ದ ಬೇಸ್ ಇ. ನನಗೆ ಇಲ್ಲಿ ಸರಿಯಾಗಿ ಪ್ಲೇಸ್ ಆಗ್ತಾ ಇಲ್ಲ ನೋಡಿ. ಲಾಗ್ ಎಕ್ಸ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 7 ಟು ದ ಬೇಸ್ ಇ ಆಯಿತು ಮೊದಲಿಗೆ ಇದು. ಇದಾದ ನಂತರ ಏನಾಯಿತು, ಡಿಫ್ರೆನ್ಷಿಯೇಷನ್ ಮಾಡಬೇಕು ಇದನ್ನು. ಸೊ ಇಲ್ಲಿ ಬರೀತೀನಿ ನೋಡಿ. ಸೊ ಡಿಫ್ರೆನ್ಷಿಯೇಷನ್ ಮಾಡಬೇಕಂದಾಗ ಲಾಗ್ 7 ಟು ದ ಬೇಸ್ ಇ ಕಾನ್ಸ್ಟೆಂಟ್ ಆಗುತ್ತೆ. ಲಾಗ್ 7 ಟು ದ ಬೇಸ್ ಇ ಕಾನ್ಸ್ಟೆಂಟ್ ಅಂದರೆ 1/log 7 ಟು ದ ಬೇಸ್ ಇ ಹಾಗೇ ಇಡಿ. ಲಾಗ್ ಎಕ್ಸ್ ಟು ದ ಬೇಸ್ ಇಯನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಅದು 1/x ಆಯಿತು, ಹೌದಾ. ಸೊ ಫೈನಲ್ ಆನ್ಸರ್ ಬಂದುಬಿಟ್ಟು 1/x log 7 ಟು ದ ಬೇಸ್ ಇ ಆಗುತ್ತೆ. ಸೊ ಈ ಥರ ಇದನ್ನು ನಾವು ಮಾಡ್ಬೋದು. ಸೊ ಇದಾದ ನಂತರ ಈಸಿಯಾಗಿರ್ತಕ್ಕಂಥ 18ನೇ ಪ್ರಶ್ನೆ ಇದೆ, ನಾರ್ಮಲ್ ಡಿಫ್ರೆನ್ಷಿಯೇಷನ್ ಇಂಪ್ಲಿಸಿಟ್ ಫಂಕ್ಷನ್ದು ಮಾಡಿ. ಸೈನ್ ಎಕ್ಸ್ ಟು ದ ಪವರ್ ಎಕ್ಸ್ ನೋಡಿ, ವೇರಿಯೇಬಲ್ ಟು ದ ಪವರ್ ವೇರಿಯೇಬಲ್ ಇದೆ. 19ನೇ ಪ್ರಶ್ನೆ ಲಾಗನ್ನು ಯೂಸ್ ಮಾಡ್ಕೊಳ್ಳಿ. 20ನೇ ಪ್ರಶ್ನೆ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಎರರ್ ಫೈಂಡ್ ಔಟ್ ಮಾಡೋದು, ಅಪ್ರಾಕ್ಸಿಮೇಷನ್ ಮೇಲಿದೆ, ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. 21ನೇ ಪ್ರಶ್ನೆ ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಂತಿದೆ. y is equal to x³ - x + 1 at the point whose x coordinate is 2. whose x coordinate is 2 ಅಂದರೆ x is equal to 2 ತಗೋಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂದರೆ ಏನು ಮಾಡಬೇಕು, dy/dx ಮಾಡಬೇಕು. ನೋಡಿ ಇಲ್ಲಿ ಈ ಸ್ಲೋಪ್ ಆಫ್ ಟ್ಯಾಂಜೆಂಟ್ dy/dx ಮಾಡಿದ್ರೆ ಏನಾಯ್ತು, 3x² ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 0, 3x² - 1 ಆಯಿತು. x ಕೋಆರ್ಡಿನೇಟ್ 2 ಇದೆ, ಸೊ ಇಲ್ಲಿ 2 ಪುಟ್ ಮಾಡಿ, 2² ಅಂದರೆ 4 ಆಯಿತು. 3 × 4 12 - 1, ಸೊ ಫೈನಲ್ ಆನ್ಸರ್ 11 ಬರಬೇಕು. ಇದಾದ ನಂತರ 22ನೇ ಪ್ರಶ್ನೆ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್. ನಿಮಗೆ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಫಾರ್ಮುಲಾ ಗೊತ್ತಿರಬೇಕು, a.db ಡಿವೈಡೆಡ್ ಬೈ ಬಿ. ಅಂದರೆ ಈ ಫಸ್ಟ್ ವೆಕ್ಟರ್ ಎ ತಗೋಬೇಕು, ಸೆಕೆಂಡ್ ವೆಕ್ಟರ್ ಬಿ ತಗೋಬೇಕು, ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ಸೆಕೆಂಡ್ ವೆಕ್ಟರ್ ಮಾಡ್ಕೋಬೇಕು. ಅಷ್ಟು ನೀವು ಮಾಡಿ ಬರುತ್ತೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇದೆ 23ನೇ ಪ್ರಶ್ನೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಎ ಕ್ರಾಸ್ ಬಿ ಮುಖಾಂತರ. ಇದಾದ ನಂತರ ಎ ಇಸ್ ಅ ಯೂನಿಟ್ ವೆಕ್ಟರ್, x - a x + a ಇದು ಪ್ರೂಫ್. ಇದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಮಲ್ಟಿಪ್ಲೈ ಮಾಡ್ಕೊಂಡು ವ್ಯಾಲ್ಯೂ ತೊಗೊಳ್ಳಿ, ಈಸಿಯಾಗಿ ಬರುತ್ತೆ. ಸೊ ಇನ್ ಪಾರ್ಟ್ ಸಿ ನಾವು ಇಲ್ಲಿ ಬರ್ತಾ ಇದ್ದೀವಿ. ಪ್ರೂವ್ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಇಂಟೀಜರ್ಸ್ z ಡಿಫೈನ್ಡ್ ಬೈ r = x, y, x - y ಇಸ್ ಎನ್ ಇಂಟೀಜರ್ ಇಸ್ ಎನ್ ಇಕ್ವಿಲೆನ್ಸ್ ರಿಲೇಷನ್. ಸೊ ತುಂಬ ಈಸಿಯಾಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಾಗಿದ್ದಿಲ್ಲ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ಒನ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದನ್ನು ಬಿಡಿಸಿದ್ದೀನಿ. ಅಥವಾ ರಿಲೇಷನ್ ಆ್ಯಂಡ್ ಫಂಕ್ಷನ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಅಂಥೇಳಿ ಮಧ್ಯ ವಿಜಯ ಸೀರೀಸ್ ಅಂತ ಮಾಡಿದ್ದೀನಿ, ಅದರಲ್ಲಿ ಇದನ್ನು ಬಿಡಿಸಿದ್ದೀನಿ. ಅದೇ ಥರ ಬಿಡಿಸಿದರೆ ನಿಮಗೆ 3ಕ್ಕೆ 3 ಅಂಕಗಳು ಸಿಗ್ತವೆ. ಇವು ಎರಡೂ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ, 25 ಮತ್ತು 26. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಎರಡು ಬಿಡಿಸಿದ್ದೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಅದಾದಮೇಲೆ 27, 28 ಇದು ಏನಿದೆ ಇದು ಸಾಲ್ವ್ ಇದೆ. 28 ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ. 28 ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. 28 ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. 27, 28. ಸೊ 27 ಪ್ರೂಫ್ ಇದೆ. 3 cos x = cos inverse of 4x³ - 3x. ಸೊ ಅವೆರಡನ್ನು ಮಾಡಿ. ಇದಾದ ನಂತರ 29 ಥೇರಮ್ ಇದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಥೇರಮ್. ಸೊ ಈ ಮೂರು ಕೂಡ ನಿಮಗೆ ಪ್ರೂಫ್ ಮೆಥಡ್ಲೇ. ಸೊ 2 28 ಮತ್ತು 29 ಎಸ್ಪೆಷಲಿ 28 ಆ್ಯಂಡ್ 29 ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಹೆಚ್ಚಿಗೆ ನೋಡ್ಕೊಳ್ಳಿ. ಸೊ ಇದಾದ ನಂತರ 30th ಕ್ವಶನ್ ಬಂದುಬಿಟ್ಟು ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದಿರುತ್ತೆ ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪರೇಷನ್. ಭಾಳ ಈಸಿಯಾಗಿರ್ತಕ್ಕಂಥದ್ದು, ಇದನ್ನು ನೋಡ್ಕೊಳ್ಳಿ. ರೋಲೆಸ್ ಥಿಯರಮ್ ಫಿಕ್ಸ್ ಕ್ವಶನ್. ಮುಂದೆ ಇಲ್ಲಿ dy ಇಫ್ x is equal to ಇದೆ, y is dy/dx - y/x ಅಂತಿದೆ. ಇದು ಕೂಡ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಇದೆ. 31, 32
33 ಏನಿದೆ ನೋಡಿ, ದಿಸ್ ಈಸ್ ಲಾಗ್ಯಾರಿದಮಿಕ್ ಅಪ್ಲೈ ಮಾಡಬೇಕಿಲ್ಲಿ. ಇನ್ನು 34 ಬಂದುಬಿಟ್ಟು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಏನು ನಾವು ಹೇಳ್ತೀವಿ, ಸೊ ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಇದು. 35 ನೋಡಿ, ಇಲ್ಲಿ ಇಕ್ವೇಷನ್ ಆಫ್ ಎ ಟ್ಯಾಂಜೆಂಟ್ ಟು ದ ಕರ್ವ್ ಅಂತಿದೆ, ಸೊ ಅದನ್ನು ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಬರ್ತಕ್ಕಂಥದ್ದು. 36 ವೆಕ್ಟರ್ಸ್ ಮೇಲೆ ಇರ್ತಕ್ಕಂಥದ್ದು. ಎ ಪ್ಲಸ್ ಲ್ಯಾಂಬ್ಡಾ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂದಾರಿದ್ದಾರೆ. ಅಂದರೆ ಎ ಬಿ ಸಿ 3 ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಈಸ್ ಎನ್ ಅನ್ನೌನ್, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎ ತೊಗೋಬೇಕು ಪ್ಲಸ್ ಬಿಗೆ ಲ್ಯಾಂಬ್ಡಾಲೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಎ ಪ್ಲಸ್ ಲ್ಯಾಂಬ್ಡಾ ಬಿ ಅಂತ ಒಂದು ವೆಕ್ಟರ್ ಮಾಡ್ಕೋಬೇಕು. ಸೊ ಅದನ್ನು ಡಿ ವೆಕ್ಟರ್ ಅಂದ್ಕೊಳ್ಳಿ. ಸಿ ವೆಕ್ಟರ್ ಇಲ್ಲಿ ಕೊಟ್ಟಿದ್ದಾರೆ ಪರ್ಪೆಂಡಿಕ್ಯುಲರ್ ಅಂದಾಗ ಅವೆರಡರ ಡಾಟ್ ಪ್ರಾಡಕ್ಟನ್ನು 0 ಮಾಡ್ಕೋಬೇಕು. ಎ ಪ್ಲಸ್ ಲ್ಯಾಂಬ್ಡಾ ಬಿ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳಿ, ಆ ವೆಕ್ಟರ್ಗೆ ಡಿ ಅಂದ್ಕೊಳ್ಳಿ. ಇಲ್ಲೊಂದು ವೆಕ್ಟರ್ ಸಿ ಕೊಟ್ಟಿದ್ದಾರೆ, ಸಿ ಡಾಟ್ ಡಿ ಈಕ್ವಲ್ ಟು 0 ಮಾಡಿದಾಗ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ನೀವು ಭಾಳ ಇಂಪಾರ್ಟೆಂಟ್, ನನ್ನ ಮೋಸ್ಟ್ ಫೇವ್ರೇಟ್ ಕ್ವಶನ್ ಇದು. 37ನೇ ಪ್ರಶ್ನೆ ನೋಡ್ರಿ. ವೆಕ್ಟರ್ಸಲ್ಲಿ ಭಾಳ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪ್ರೂವ್ ದ್ಯಾಟ್ ಎ ಪ್ಲಸ್ ಬಿ ಡಾಟ್ ಬಿ ಪ್ಲಸ್ ಸಿ ಕ್ರಾಸ್ ಸಿ ಪ್ಲಸ್ ಎ. ಇದನ್ನು ಅದೇ ಥರ ಓದಬೇಕು. ಇದು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಎ ಡಾಟ್ ಬಿ ಕ್ರಾಸ್ ಸಿ ಅಂತಿದೆ. ಇದನ್ನು ಭಾಳ ಸಲ ಕೇಳಿದರೆ, ಭಾಳ ಸಲ ಪ್ರೂಫ್ ಇದೆ. ಇಂಪಾರ್ಟೆಂಟ್, ಮಿಡ್ ಟರ್ಮಿಗೆ, ಫೈನಲ್ ಎಕ್ಸಾಮಿಗೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಫೈಂಡ್ ಅ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಫೇರ್ ಎ ಮತ್ತು ಬಿ ಎರಡನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಇದ್ರ ಜೊತೆಗೆ ನಾನು ನನ್ನ ಮಿಡ್ ಟರ್ಮ್ ಸೀರೀಸ್ ಅಂತ ಇದೆ, ನೀವು ಹೋಗಿ ನಮ್ಮ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೊಡೆದಾಗ ಮಿಡ್ ಟರ್ಮ್ ಎಕ್ಸಾಮ್ ಅಕ್ಟೋಬರ್ 8 ವಿಡಿಯೋಸ್ ಇದ್ದಾವೆ. ಆ 8 ವಿಡಿಯೋಸನ್ನು ನೀವು ನೋಡಿದ್ರು ಸಾಕು, ನಿಮಗೆ ಗ್ಯಾರಂಟಿ 90+ ಮಾರ್ಕ್ಸ್ ಅದರಲ್ಲಿ ಬರುತ್ತೆ. ಇಷ್ಟು ಗ್ಯಾರಂಟಿ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಾನು ಕೊಡ್ತಾ ಇದ್ದೀನಿ. ಗ್ಯಾರಂಟಿ 90+ ಮಾರ್ಕ್ಸ್ ಅದರಲ್ಲಿ ಬರುತ್ತೆ. ಸೊ ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ ಅವೇ 8 ಚಾಪ್ಟರ್ಗಳಾಗಿದ್ದರೆ, ಬೇರೆ ಚಾಪ್ಟರ್ಗಳಿದ್ದರೆ ಬೇರೆ ಒನ್ ಶಾರ್ಟ್ ವಿಡಿಯೋಸನ್ನು ನೀವು ನೋಡಬೇಕಾಗತ್ತೆ. ಇನ್ನು ಪಾರ್ಟ್ ಡಿ ಬಂದುಬಿಟ್ಟು ಭಾಳ ಈಸಿ ಇರ್ತಕ್ಕಂಥದ್ದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x/3 6x ಮೈನಸ್ ಎ ಇನ್ವರ್ಸ್ ಕಂಡಿರ್ತಕ್ಕಂಥದ್ದು ಈಸಿ ಇದೆ. ಇದರಲ್ಲಿ 2 ಬರ್ತವೆ ರಿಲೇಷನಲ್ ಫಂಕ್ಷನ್ ಮೇಲೆ, ಅದನ್ನು ಗಮನ ಇಡಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಇದೆ. ಪ್ರೂವ್ ದ್ಯಾಟ್ ಎಫ್ ಮ್ಯಾಪ್ಸ್ ಫ್ರಮ್ n to y. 41 ಬಂದುಬಿಟ್ಟು ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ 5 ಮಾರ್ಕ್ ಪ್ರಶ್ನೆ. ಮ್ಯಾಟ್ರಿಕ್ಸ್ ಮೇಲೆ 2 ಕೇಳಿದ್ದಾರೆ ಈ ಒಂದು ಕ್ವಶನ್ ಪೇಪರಲ್ಲಿ. ಸೊ 41, 42 ಎರಡು ಬಂದು ಮ್ಯಾಟ್ರಿಕ್ಸ್ ಮೇಲೆ ಇದೆ. ಸೊ ಅದನ್ನು ದಯವಿಟ್ಟು ಗಮನ ಇಟ್ಟು ನೋಡ್ಕೋಬೇಕು ನೀವು. ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. 43rd ಬಂದುಬಿಟ್ಟು ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಇದೆ. ಸೊ ಅದನ್ನು ನೀವು ನೋಡ್ತಾ ಹೋಗ್ಬೋದು. ಮ್ಯಾಟ್ರಿಕ್ಸ್ ಮೆಥಡ್ ಮೇಲೆ ಕೂಡ 2 ಪ್ರಶ್ನೆಗಳಿದ್ದಾವೆ. 45, 46 ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ 2 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲ್ 8 ಪ್ರಶ್ನೆಗಳು ಇಲ್ಲಿ ಅದು. ದೆನ್ 47, 48 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ. ಸೊ 5 ಮಾರ್ಕಿನೂ ನಿಮಗೆ ನೋಡಿ ಇಲ್ಲಿ 5 ಚಾಪ್ಟರ್ಗಳಿದ್ದಾವೆ. 5 ಚಾಪ್ಟರ್ಗಳಲ್ಲಿ ಪ್ರತಿಯೊಂದರಲ್ಲೂ 2 ಅಂಕಗಳು ಬಂತಾ ಹೋಗ್ತವೆ. ಯಾಕಂದರೆ ವೆಕ್ಟರ್ಸ್ ಮೇಲೆ 5 ಮಾರ್ಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, LPP ಮೇಲೆ 5 ಮಾರ್ಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ITF ಮೇಲೆ 5 ಮಾರ್ಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ 3 ಚಾಪ್ಟರ್ಗಳನ್ನ ಬಿಟ್ಟು ಉಳಿದಿದ್ದೇ 5 ಚಾಪ್ಟರ್ಗಳು. ಸೊ 5 ಚಾಪ್ಟರ್ಗಳಲ್ಲಿ ಪ್ರತಿ ಚಾಪ್ಟರ್ಲಿ 2 5 ಮಾರ್ಕ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಆ್ಯಂಡ್ ಕ್ವಶನ್ ಪೇಪರ್ ಇದೇ ಥರ ಬರುತ್ತೆ. ಸೊ ಈಸಿ ಇರುತ್ತೆ ನಿಮಗೆ 5 ಮಾರ್ಕ್ ಸಾಲ್ವ್ ಮಾಡಲಿಕ್ಕೆ. ಪಾರ್ಟ್ ಇ, minimize and maximize z is equal to 4x plus y subject to the constraints. ಓಕೆ, ಸೊ 49th A ನಾವೇನು ಹೇಳ್ಬೋದು, LPP ಇದೆ ಇದು. ಸೊ LPP ಭಾಳ ಈಸಿ ಇದೆ ನೋಡ್ರಿ. ಓನ್ಲಿ 2 ಕನ್ಸ್ಟೆಂಟ್ಸನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಇವು ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ ಬಿಡಿ, ಅಂದರೆ 2 ಗ್ರಾಫ್ ಬರ್ತಕ್ಕಂಥದ್ದು ಭಾಳ ಈಸಿ ಇದೆ. ಫೈಂಡ್ ದ ವ್ಯಾಲ್ಯೂಸ್ ಆಫ್ A and B ಸಚ್ ದ್ಯಾಟ್. ಸೊ A and B ಫೈಂಡ್ ದ ವ್ಯಾಲ್ಯೂಸ್, ಇದೊಂದು ಕ್ವಶನ್ ಬರುತ್ತೆ. 49B ಇಂಪಾರ್ಟೆಂಟ್. 50A ಮತ್ತು 50B. ಸೊ 50A ಮತ್ತು B ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು, ಬಟ್ ನೀವು 49AB ಈಸಿ ಬಂದಿರೋದ್ರಿಂದ ಅದನ್ನು ಪರ್ಫೆಕ್ಟ್ ಮಾಡಿ. ಸೊ ಇಷ್ಟೇನಾಯ್ತಿದ್ದು ಫಸ್ಟ್ ಕ್ವಶನ್ ಪೇಪರ್ ಆಯ್ತಿದ್ದು. ಸೊ ಫಸ್ಟ್ ಕ್ವಶನ್ ಪೇಪರ್ ಇದು ನಾವು ಕಂಪ್ಲೀಟಾಗಿ ಏನು ಮಾಡಿದ್ದೀವಿ, ಈಗ ಚೆಕ್ ಮಾಡಿದ್ದೀವಿ. ಇನ್ನು 2ನೇ ಕ್ವಶನ್ ಪೇಪರ್ ಒಂದು ನೋಡೋಣ. 2ನೇ ನೋಡಿ, ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ಸ್ಕ್ರೀನ್ಶಾಟ್ ಅಂತ ತೊಗೊಳ್ಳಿ, ಅಥವಾ ವಿಡಿಯೋ ನೋಡಿದ ನಂತರ ಕಂಪ್ಲೀಟಾಗಿ ನೀವು ನೋಡಿರಬೇಕು. ನನಗೆ ಆ ವಿಡಿಯೋ ನೋಡಿದ ಸ್ಕ್ರೀನ್ಶಾಟನ್ನು ಕಳಿಸಬೇಕು, ವಿಡಿಯೋ ಡೌನ್ಲೋಡ್ ಮಾಡಿರಬೇಕು. ನನ್ನ ವಾಟ್ಸಪ್ ನಂಬರ್ 7353696923ಗೆ ನೀವು ಅದನ್ನು ಕಳಿಸಿದರೆ ನಿಮಗೆ ಈ PDF ನಾನು ಕಳಿಸ್ಕೊಡ್ತೀನಿ. ಇನ್ನು 2ನೇ ಪ್ರಶ್ನೆಯನ್ನು ನಾವು ತೊಗೋತಾ ಇದ್ದೀವಿ, 2ನೇ ವಿಡಿಯೋನ ತೊಗೋತಾ ಇದ್ದೀವಿ ಇಲ್ಲೇ. ಸೊ 2ನೇ ವಿಡಿಯೋ ಬಂದುಬಿಟ್ಟು ಸೆಕೆಂಡ್ ಪೇಪರ್. ಅದನ್ನು ಸ್ವಲ್ಪ ಫಾಸ್ಟಾಗಿ ನೋಡ್ತಾ ಹೋಗೋಣ ಯಾವ ಥರ ಇದೆ ಅಂತ. ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್, ಇದನ್ನ ಈಗಾಗಲೇ ಫೈಂಡ್ ಸ್ಟಾರ್ ಎ 5*7 ಇದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ -1/2 ಇದೆ ಇಲ್ಲಿ ನೋಡ್ರಿ. ನಾಟ್ ಸಿಮೆಟ್ರಿಕ್ ಅಂತ ಅದನ್ನು ಕೇಳಿದ್ದಾರೆ. ಸ್ಕೇಲಾರ್ ಮೆಟ್ರಿಕ್ಸ್ ಡೆಫಿನಿಷನ್ ಕೇಳಿದ್ದಾರೆ. ಡಿಟರ್ಮಿನೆಂಟ್ ಆಫ್ 3. ಸೊ ಆಲ್ಮೋಸ್ಟ್ ಸೇಮ್ ಇದೆ. ಕಾಸ್ ಇನ್ವರ್ಸ್ ಆಫ್ -1/2 ಅನ್ನು ನೀವು π - ಕಾಸ್ ಇನ್ವರ್ಸ್ 1/2 ಮಾಡ್ಕೊಂಡು ಮಾಡಬೇಕು. ಡೆಫಿನಿಷನ್ ಆಫ್ ಸ್ಕೇಲಾರ್ ಮೆಟ್ರಿಕ್ಸ್ 3 ಅದು ಈಗಾಗಲೇ ಹೇಳಿದ್ವಿ ನಾವು. ಡಿಫ್ರೆನ್ಷಿಯೇಷನ್ ಮೇಲೆ 2 ಪ್ರಶ್ನೆಗಳಿದ್ದಾವೆ. ಡೈರೆಕ್ಷನ್ ಕೋಸೈನ್ಸ್ ಆಫ್ ದ ವೆಕ್ಟರ್ ಕೇಳಿದ್ದಾರೆ 8ನೇ ಪ್ರಶ್ನೆ. ಸೊ ಡೈರೆಕ್ಷನ್ ಕೋಸೈನ್ಸ್ ಆಫ್ ದ ವೆಕ್ಟರ್ ಅಂದರೆ ನಿಮಗೆ ಗೊತ್ತಿರಬೇಕು, ನಿಮಗೆ ಅಲ್ಲಿ ಗೊತ್ತಿದೆ. ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗ್ಯಾಮಾ.
a divided by root of a square plus b square plus c square, b divided by root of a square plus b square plus c square, c divided by root of a square plus b square plus c square. ಅಂದರೆ ಇಲ್ಲಿ 1 upon root 14, 2 upon root 14, 3 upon root 14 ಆಗುತ್ತೆ. ಡೆಫಿನಿಷನ್ ನೋಡ್ರಿ, ಆಪ್ಟಿಮಲ್ ಸೊಲ್ಯೂಷನ್ ಫೀಸಿಬಲ್ ರೀಜನ್ ಎರಡೂ ಕೇಳಿದ್ದಾರೆ. ಸೊ ಇದನ್ನ ಬಿಟ್ಟು ಇನ್ನು ಉಳಿದುದು ಯಾವುದು, ಆಬ್ಜೆಕ್ಟಿವ್ ಫಂಕ್ಷನ್. ಸೊ ಅದೊಂದು ಡೆಫಿನಿಷನ್. ಈ 3 ಡೆಫಿನಿಷನ್ನಲ್ಲೇ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಗ್ಯಾರಂಟಿ ಬರುತ್ತೆ. ನೀವು ಡೆಫಿನಿಷನ್ ಹೆಂಗೆ ನೆನ್ಪಿಡಬೇಕು ಅಂತೇಳಿ ನಂದು LPP ಒನ್ ಶಾರ್ಟ್ ವಿಡಿಯೋಸ್ ಅಥವಾ LPP ಡೆಫಿನಿಷನ್ ವಿಡಿಯೋ ಅಂತಲೇ ಬಂದಿದೆ. ಅದರಲ್ಲಿ ಕೇವಲ 8 ನಿಮಿಷದಲ್ಲಿ ಯಾವ ಥರ ಈಸಿಯಾಗಿ ನೆನಪಿಡ್ಬೋದು, ಯಾವುದೇ ಬಾಹ್ಯಾಟ್ ಹೊಡೆಯೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಥಿಂಕ್ ಮಾಡೋದ್ರ ಮುಖಾಂತರ ಒಟ್ಟ ಮರಿಲಾರ್ದಂಗೆ ನೆನಪಿಡುವಂಗೆ ಹೇಳಿದ್ದೀನಿ. ಅದಕ್ಕೆ ನೀವು ನೋಡ್ಕೊಳ್ಳಿ ಅದನ್ನು. ಫೈಂಡ್ ದ GOF ಆ್ಯಂಡ್ FOG, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ನಾವು ಬಿಡಿಸಿದ್ದೀವಿ ಇತ್ತೀಚಿನ ನಮ್ಮ ಮಧ್ಯ ವಿಜಯ ಸೀರೀಸ್ ರಿಲೇಷನ್ ಫಂಕ್ಷನ್ ವಿಡಿಯೋದಲ್ಲಿ. F maps from R to R defined by f of x is equal to 1 plus x square is neither 1 nor onto, ಈಸಿ ಕ್ವಶನ್ ಇದು ಕೂಡ. ಸೊ ಪ್ರೂವ್ ದ್ಯಾಟ್ ಇದೆ. 13, 14 ನೋಡ್ಕೊಳ್ಳಿ. ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ 2 ಕ್ವಶನ್ಗಳು ಬರ್ತವೆ 2 ಮಾರ್ಕಿಗೆ, ದಯವಿಟ್ಟು ಗಮನ ಇರಲಿ. ದೆನ್ ಡಿಫ್ರೆನ್ಷಿಯೇಷನ್ ಮೇಲೆ ಕಂಟಿನ್ಯೂಸ್ ಆಗಿ 3 ಕ್ವಶನ್ಸ್ ಇದ್ದಾವೆ. ಅಪ್ರಾಕ್ಸಿಮೇಟ್ ಚೇಂಜ್ ಇನ್ ವ್ಯಾಲ್ಯೂ ಅಂದರೆ ಅಪ್ರಾಕ್ಸಿಮೇಷನ್ ಮೇಲೆ 1 ಕ್ವಶನ್ನು, ಸ್ಲೋಪ್ ಆಫ್ ಟ್ಯಾಂಜೆಂಟ್ ಮೇಲೆ 21ನೇ ಪ್ರಶ್ನೆ ಇದೆ, ವೆಕ್ಟರ್ಸ್ ಮೇಲೆ 22, 23, 24 3 ವೆಕ್ಟರ್ಸ್ ಮೇಲೆ ಇದ್ದಾವೆ. ಆ್ಯಂಗಲ್ ಬಿಟ್ವೀನ್ A ಆ್ಯಂಡ್ B ಇದೆ. ಒಳ್ಳೆ ಇಲ್ಲಿ A ಪ್ಲಸ್ ಬಿ ಆ್ಯಂಡ್ A ಮೈನಸ್ ಬಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಶೋ ಮಾಡೋದಿದೆ. ಸೊ ಇವೆಲ್ಲವೂ ಇದ್ದಾವೆ 22, 23, 24ಅಲ್ಲಿ. ಇನ್ನು ಪಾರ್ಟ್ ಸಿ ಅನ್ನು ತಗೊಂಡಾಗ ಶೋ ದ್ಯಾಟ್ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಡಿಫೈನ್ಡ್ ಬೈ ಆರ್ ಈಸ್ ಈಕ್ವಲ್ ಟು A, B, A is less or equal to B square is neither reflexive nor symmetric nor transitive. ಸೊ ಇದು 3 ಅಲ್ಲ ಅಂತೇಳಿ ನಾವು ತೋರಿಸ್ಬೇಕಿಲ್ಲ. ಶೋ ದ್ಯಾಟ್ ದ ರಿಲೇಷನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಸೊ 2-3 ಅಂಕದ ಪ್ರಶ್ನೆಗಳು ಕಂಟಿನ್ಯೂಸ್ ಬಂದಿದ್ದಾವೆ. ಡೆಫಿನೆಟ್ಲಿ ITF ಅಲ್ಲೂ 2-3 ಅಂಕದ ಪ್ರಶ್ನೆಗಳು ಕಂಟಿನ್ಯೂ ಆಗ್ತವೆ. ಒಂದು ಪ್ರೂಫ್ ಇದೆ, ಒಂದು tan inverse x plus tan inverse 2x ಇಂಪಾರ್ಟೆಂಟ್ ಕ್ವಶನ್. ಫಾರ್ ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ A ವಿತ್ ರಿಯಲ್ ನಂಬರ್ಸ್, ಇದೊಂದು ಇದನ್ನು ಇದೆ ಥೆರಮ್. ಬಟ್ ಇದಕ್ಕಿಂತಲೂ ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಾವು ನೋಡಿದ್ದೀವಲ್ಲ, ಆ ಥೆರಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು 30ನೇ ಪ್ರಶ್ನೆ A ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. 31ನೇ ಪ್ರಶ್ನೆ ಬಂದು ನಿಮಗೆ dy/dx = tan θ/2 ಅಂತ ಪ್ರೂವ್ ಮಾಡಬೇಕು. ಇದು ಪ್ಯಾರಾಮೆಟ್ರಿಕ್ ಫಂಕ್ಷನ್ ಮೇಲೆ ಬರ್ತಕ್ಕಂಥದ್ದು. ವೆರಿಫೈ ಮೀನ್ ವ್ಯಾಲ್ಯೂ ಥೆರಮ್ ಇದೆ. ಮೀನ್ ವ್ಯಾಲ್ಯೂ ಥೆರಮ್ ಆದರೂ ಕೇಳ್ತಾರೆ ಅಥವಾ ರೋಲೆಸ್ ಥೆರಮ್ ಆದರೂ ಕೇಳ್ತಾರೆ. ಕೇವಲ 4 ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನ ನೀವು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಸಾಕು. ಇನ್ನೊಂದ್ಸಲ ನಾನು ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಇದು N ರಮೇಶ್ ಸರ್, ಲೆಕ್ಚರರ್ ಇನ್ ಮ್ಯಾಥಮೆಟಿಕ್ಸ್, ಪದ್ಮಾವತಿ PU ಕಾಲೇಜ್, ಹೊಸೂರು ರಬಕವಿ ಡಿಸ್ಟ್ರಿಕ್ಟ್ ಬಾಗಲಕೋಟೆ, ಅವರು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಸೊ 33rd ಪ್ರಶ್ನೆ ಬಂದು y⁴x + x⁴y = a⁴b. ಲಾಗನ್ನು ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿ. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂ ಸಮ್ ಈಸ್ 15. ಇದು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ, ಭಾಳ ಈಸಿ ಇರ್ತಕ್ಕಂಥದ್ದು ಪ್ರಶ್ನೆ. ಇದನ್ನು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ಕೊನೆಯಲ್ಲಿ ಬರುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ 35th ಕ್ವಶನ್ ಕೇಳಿದ್ದಾರೆ ನೋಡ್ರಿ. ಇದನ್ನು ಯಾವ ಥರ ಮಾಡಬೇಕಂದ್ರೆ f(x) ಕೊಟ್ಟಿರ್ತಾರೆ. ಸೊ f' ಮಾಡ್ಕೋಬೇಕು ನೀವು. ಅದು =0 ಮಾಡ್ಕೋಬೇಕು. ಅದು =0 ಮಾಡ್ಕೊಂಡಾಗ ಎಕ್ಸ್ದು 1 ಅಥವಾ 2 ವ್ಯಾಲ್ಯೂ ಬರ್ತವೆ. ಅದನ್ನು -∞ ಟು ದ್ಯಾಟ್ ನಂಬರ್ ಟು ಅದರ್ ನಂಬರ್ ಆರ್ ಅದರ್ ನಂಬರ್ ಟು ಇನ್ಫಿನಿಟಿ, ಈ ಥರ ನೀವು ಇಂಟರ್ವಲ್ ಆಗಿ ಹೊಡಿಬೇಕಾಗುಗಳನ್ನ ಇವುಗಳನ್ನು ನಾನು ಸರಿಯಾಗಿ ನನ್ನ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಒನ್ ಶಾರ್ಟ್ ವೀಡಿಯೋಸಲ್ಲಿ ಹೇಳಿದೆ. ಅದರಲ್ಲಿ ಇದೇ ಪ್ರಶ್ನೆಯನ್ನು ಬಿಡಿಸಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. 36ನೇ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ನೋಡ್ಕೊಳ್ಳಿ. 37th ಕ್ವಶನ್ ನೋಡ್ರಿ, ಹೈಲಿ ಇಂಪಾರ್ಟೆಂಟ್ ನೋಡ್ರಿ. ನಾನು ಬರೆದು ಕೊಡ್ತೀನಿ ನಿಮಗೆ. ಈ ಕ್ವಶನ್ ಇದ್ದೇ ಇರುತ್ತೆ ನೋಡ್ರಿ ಮಿಡ್ ಟರ್ಮ್ ಎಕ್ಸಾಮಿಗೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ನಾನು ಸ್ಟಾರ್ ಆಗಿರೋದು ನಿಮ್ಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಸೆಕ್ಷನ್ ಫಾರ್ಮುಲಾ ಅಂತ ನಾವು ಕರಿತೀವಿ ಇದನ್ನು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, 100% ಬರುತ್ತೆ. ಸೊ ನಾನು ಇದನ್ನ ಆದಮೇಲೆ ಬೇಕಿದ್ರೆ ಆಮೇಲೆ ನೋಡ್ಕೊಳ್ಳಿ ನೀವು. 100% ಬರ್ತಕ್ಕಂಥದ್ದು. 38th ಕೂಡ ವೆಕ್ಟರ್ಸ್ ಮೇಲೆ ಇದೆ. ಇನ್ ಪಾರ್ಟ್ ಡಿ ಬಂದುಬಿಟ್ಟು ಆನ್ಸರ್ ಎನಿ 6 ಆಫ್ ದ ಫಾಲೋವಿಂಗ್. ಪ್ರೂವ್ ದ್ಯಾಟ್ F ಮ್ಯಾಪ್ಸ್ ಫ್ರಮ್ N to Y. ಇಂಪಾರ್ಟೆಂಟ್ ಕ್ವಶನ್. 4x + 3. ಕನ್ಸಿಡರ್ F R + 2 5 to infinity. ಸ್ವಲ್ಪ ಡಿಫಿಕಲ್ಟ್ ಇದೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಸ್ವಲ್ಪ ಒಂದು ಲೆವೆಲ್ ಡಿಫಿಕಲ್ಟ್ ಅಂತ ಹೇಳ್ಬೋದು, ಬಟ್ ನೀವು ಪರ್ಫೆಕ್ಟಾಗಿ ಮಾಡಿದರೆ ಈಸಿ ಆಗುತ್ತೆ. 39, 40 ನೋಡ್ತಾ ಹೋಗಿ. 41 ಬಟ್ ಇನ್ನು ಪ್ರಾಕ್ಟೀಸ್ ಮಾಡಬೇಕು. 40 ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. 41 ಬಂದ್ಬಿಟ್ಟು ನಿಮಗಿಲ್ಲೇ ನಾರ್ಮಲ್ ಮ್ಯಾಟ್ರಿಕ್ಸ್ ಈಸಿಯೆಸ್ಟ್ ಕ್ವಶನ್. ಮ್ಯಾಟ್ರಿಕ್ಸ್ ಮೇಲೆ 42. ಈಗಾಗಲೇ ಹೇಳಿರೋ ಹಾಗೆ ಪ್ರತಿ ಚಾಪ್ಟರ್ ಮೇಲೆ 2 to 5 ಮಾರ್ಕಿನೂ 2 ಪ್ರಶ್ನೆಗಳು ಬರ್ತಾ ಹೋಗ್ತವೆ. 43rd ನೋಡ್ರಿ, ಮ್ಯಾಟ್ರಿಕ್ಸ್ ಮೆಥಡ್ ಮೇಲೆ 2 ಪ್ರಶ್ನೆಗಳಿದ್ದಾವೆ. 43rd ಆ್ಯಂಡ್ 44. 45 ಬಂದುಬಿಟ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. 46 ಸೆಕೆಂಡ್ ಆರ್ಡರ್ ಡೆರಿವೇಟಿವ್. 47 ಆ್ಯಂಡ್ 48 ಬಂದುಬಿಟ್ಟು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಪಾರ್ಟ್ ಇ. ಸೊ ನೀವು 5 ಮಾರ್ಕಲ್ಲಿ ನೀವು ಯಾವುದಾದ್ರೂ 5 ಚಾಪ್ಟ್ರಲ್ಲಿ 4 ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಪಾರ್ಟ್ ಇ ನೋಡಿ, ಮ್ಯಾಕ್ಸಿಮೈಸ್ Z = 3x + 2y ಸಬ್ಜೆಕ್ಟೆಡ್ ಟು ದ ಕನ್ಸ್ಟ್ರೆಂಟ್ಸ್ ಅಂತಿದೆ. ಭಾಳ ಈಸಿ ಇರ್ತಕ್ಕಂಥದ್ದು, ಅದನ್ನು ನೀವು ನೋಡ್ತಾ ಹೋಗಿ.
ಮತ್ತು ಅದರ ಜೊತೆಗೆ ಡಿಟರ್ಮಿನೆಂಟ್ಸ್ ಇದೆ ನೋಡಿ. ಹಾಂ, ಇದು ಪಾರ್ಟಿಯಲ್ಲಿ ಭಾಳ ಡಿಫಿಕಲ್ಟ್ ಆಗುತ್ತೆ ನಿಮ್ಗೆ ಚೂಸ್ ಮಾಡ್ಬೇಕಾದ್ರೆ. ಸೊ ಆ ಕಾರಣದಿಂದ ನೀವು ಎರಡನ್ನೂ ಮಾಡಬೇಕು. ಡಿಟರ್ಮಿನೆಂಟ್ಸ್ 4 ಮಾರ್ಕ್, ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟು ಪರ್ಫೆಕ್ಟ್ ಮಾಡಬೇಕು. ಮುಂದೆ ಇಲ್ಲಿ ಕಂಟಿನ್ಯೂಟಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ 99% ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಇವುಗಳನ್ನು ಪರ್ಫೆಕ್ಟ್ ಮಾಡಬೇಕು. ಒಂದು 6ರಿಂದ 7 ಪ್ರಶ್ನೆಗಳಿದ್ದಾವೆ. ಸೊ ಇವು ಎರಡನ್ನು ನೀವು ಪರ್ಫೆಕ್ಟ್ ಮಾಡಿದಾಗ ನಿಮ್ಗೆ ಈಸಿ ಆಗುತ್ತೆ. ಯಾಕಂದರೆ LPPಯಲ್ಲಿ ಯಾವ್ದು ಈಸಿ ಕ್ವಶನ್ ಬರುತ್ತೆ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನೋಡಿ, ನಿಮ್ಗೆ ಇದು Z = 3x + 2y ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಬಟ್ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ 49th B ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ 50th B ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ, A ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ವೇಸ್ಟ್ ಆಗುತ್ತೆ, ನಿಮಗೆ ಮಾರ್ಕ್ಸ್ಗಳು ಸರಿಯಾಗಿ ಸಿಗೋದಿಲ್ಲ. ಕೇವಲ 6 ಅಂಕಗಳು ಸಿಗ್ತವೆ. ಸೊ ಇದ್ರ A ಅದ್ರ B ಬರೀಲಿಕ್ಕೆ ಬರೋದಿಲ್ಲ. ಈ ಕಾರಣಕ್ಕಾಗಿ ಆದಷ್ಟು 4 ಮಾರ್ಕ್ಸನ್ನು ಪರ್ಫೆಕ್ಟ್ ಮಾಡಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಈ ವಿಡಿಯೋ ನಿಮಗೆ ಇದು ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ಸ್ಟಾರ್ಟಿಂಗ್ ಪಾಯಿಂಟದ ಸ್ಕ್ರೀನ್ಶಾಟ ನೀವು ವಿಡಿಯೋ ಚಾಲೂ ಮಾಡಿದ ಮ್ಯಾಗ ಅಂದ್ರೆ ಬಿಫೋರ್ ಫಸ್ಟ್ 15 ಸೆಕೆಂಡ್ ಒಳಗೆ ಯಾವುದಾದ್ರು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕೊನೆಯ ಒಂದು 15 ಸೆಕೆಂಡ್ ಒಳಗೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಅದನ್ನು ನನಗೆ ಸೆಂಡ್ ಮಾಡಿದರೆ ನಾನು ಇದರದ್ದು PDF ಅನ್ನು ನಿಮಗೆ ಕಳಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.